ಟಾಟಾ ಬ್ರ್ಯಾಂಡೆಡ್ ಟಾಟಾ ಸ್ಟೈಲರ್ ನೋಡಿ ನಾ ಇದೇ ಸೈಕಲ್ಲು ನೋಡಿ ಸೈಕಲ್ ಹೆಂಗೈತೆ ಮಸ್ತ್ ಇದೆಯಲ್ಲ ಇದೆಲ್ಲ ನೋಡಿ ಸ್ಲೈಡರ್ ಈ ವೈಬ್ ಅಂತ ನೋಡಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಈ ಗ್ರಾಫಿಕ್ಸ್ ಡಿಸೈನ್ ಎಲ್ಲ ನೋಡಿ ಅಡಿಷನಲ್ ಸ್ಟಾಕ್ಸಲ್ಲಿ ನಿಮಗೆ ಕ್ಯಾರಿಯರ್ ಕೊಟ್ಬಿಟ್ಟಿದ್ದಾರೆ 27.5 ವೀಲ್ ಸೈಜ್ ಕೊಟ್ಟಿದ್ದಾರೆ. ಇದರ ಬ್ಯಾಟ್ರಿ ಒಂದ್ಸತಿ ಚಾರ್ಜ್ ಮಾಡಿದ್ರೆ ಈ ಸೈಕಲ್ ರೇಂಜ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ನಿಮ್ಗೆ ಒಂದು 35 to 40 ಕಿಲೋಮೀಟರ್ ಮೈಲೇಜ್ ಕೊಡ್ತಾನೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ಏನೇನು ಹೇಳ್ತೀವಿ ಅಂದರೆ ಈ ವಿಡಿಯೋದಲ್ಲಿ ಒಂದು ಇಂಡಿಯನ್ ಬ್ರ್ಯಾಂಡಲ್ಲಿ ಟಾಟಾ ಬ್ರ್ಯಾಂಡಲ್ಲಿ ಒಂದು ಸೈಕಲ್ ಲಾಂಚ್ ಆಗಿದೆ. ಅದು ಎಲೆಕ್ಟ್ರಿಕ್ ಸೈಕಲ್ ಒಂದು ಲಾಂಚ್ ಆಗಿದೆ. ಆ ಎಲೆಕ್ಟ್ರಿಕ್ ಸೈಕಲ್ ಏನೇನು ಫೀಚರ್ಸ್ ಏನೇನು ಆಪ್ಷನ್ಸ್ ಏನೇನು ಇದೆ ಅಂತ ಎಲ್ಲ ಹೇಳ್ಕೊಡ್ತೀನಿ. ಇಂಟ್ರೆಸ್ಟಿಂಗ್ ಆಗಿ ಒಂದು ಸೀನ್ ಇದೆ, ಅದನ್ನು ಹೇಳ್ಕೊಡ್ತೀನಿ, ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿರಿ. ನಾನು ಹೇಳಿದ ಸೈಕಲ್ಲು ಟಾಟಾ ಬ್ರ್ಯಾಂಡೆಡ್ ಟಾಟಾ ಸ್ಟೈಲರ್ ನೋಡಿ ನಾ ಇದೇ ಸೈಕಲ್ಲು ನೋಡಿ ಸೈಕಲ್ ಹೆಂಗೈತೆ ಮಸ್ತ್ ಇದೆಯಲ್ಲ. ಕಲರ್ ನೋಡಿ ಬ್ಲ್ಯಾಕ್ ಆ್ಯಂಡ್ ರೆಡ್ಡು ಮಸ್ತ್ ಇದೆ ಕಲರು, ಒಂಥರ ಯುನೀಕಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ ಫ್ರೇಮು ನೋಡಿರಿ, ಒಳಗಡೆ ಬ್ಯಾಟ್ರಿ ಕೊಟ್ಟಿದ್ದಾರೆ. ನಿಮಗೆ ಬ್ಯಾಟ್ರಿ ಇರೋದನ್ನು ಕಾಣಿಸಿಲ್ಲ. ನಿಮಗೆ ಸೇಫ್ಟಿ ಆಗಲಿ ಸೇಫ್ಟಿ ಫೀಚರ್ಸ್ ಆಗಲಿ ತುಂಬ ಚೆನ್ನಾಗೈತೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಕಲರ್ ನೋಡಿ, ಗ್ರಾಫಿಕ್ಸ್ ಡಿಸೈನ್ ಎಲ್ಲ ನೋಡಿ. ಇದು ಟಾಟಾ ಸ್ಲೈಡರ್ ಈ ವೈಬ್ ಅಂತ ಮಾಡೆಲ್ ಹೆಸರು ಕೊಟ್ಟಿದ್ದಾರೆ. ಒಂಥರ ಯುನೀಕಾಗಿ ಕೊಟ್ಟಿದ್ದಾರೆ ಅಣ್ಣ. ಇದು ಬರೀ ಸ್ಟಿಕ್ಕರ್ಸ್ ಅಲ್ಲ, ಇಲ್ಲಿ ನೋಡಿ ಈಗ ನೋಡ್ತೀನಿ ನೋಡಿರಿ, ಇದು ಬರೀ ಸ್ಟಿಕ್ಕರ್ಸ್ ಅಲ್ಲ, ಪೇಂಟಿಂಗ್ ಫಿನಿಷಿಂಗಲ್ಲಿ ಹಂಗೆ ಕೊಟ್ಟಿದ್ದಾರೆ. ಇದರಲ್ಲಿ ಫ್ರೇಮ್ ನೋಡಿರಿ, ಫ್ರೇಮು ಫಿನಿಷಿಂಗು ಮಸ್ತಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫಿನಿಷಿಂಗ್ ಎಲ್ಲ ನೋಡಿ, ಒಂಥರ ಎಲ್ಲಿನೋ ಒಂದು ಏಟಾಗಿರೋದು ಕಾಣಿಸಿಲ್ಲ ಆ ಥರ ಫಿನಿಷಿಂಗ್ ಸಕ್ಕದಾಗಿ ಒಂಥರ ಪ್ರೀಮಿಯಮ್ ಯುನೀಕಾಗಿ ಕೊಟ್ಟಿದ್ದಾರೆ. ಈ ಸೈಕಲಲ್ಲಿ ಇನ್ನೂ ಏನು ಹೇಳಿದೆ ಅಂದರೆ ಇದರಲ್ಲಿ ನಿಮಗೆ ಸ್ಟಾಕ್ಸಲ್ಲಿನೇ ಎಲ್ಲ ಫೀಚರ್ಸ್ ಕೊಟ್ಬಿಟ್ಟಿದ್ದಾರೆ ನೋಡಿ. ಇದರಲ್ಲಿ ಅಡಿಷ್ನಲಾಗಿ ಒಂದೇನಂದರೆ ಸ್ಪೋರ್ಟ್ಸ್ ಸೈಕಲಲ್ಲಿ ಕ್ಯಾರಿಯರ್ ಬರೋಲ್ಲ. ಈಗ ಇವರು ಟಾಟಾ ಅವ್ರು ಏನು ಮಾಡಿದ್ದಾರೆ ಅಂದರೆ ಅಡಿಷ್ನಲ್ ಸ್ಟಾಕ್ಸಲ್ಲಿ ನಿಮಗೆ ಕ್ಯಾರಿಯರ್ ಕೊಟ್ಬಿಟ್ಟಿದ್ದಾರೆ. ಮಕ್ಕಳು ಕೂತ್ಕೊಂಡು ಓಡಿಸೋದಕ್ಕೆ ಕ್ಯಾರಿಯರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕ್ಯಾರಿಯಲ್ಲಿ ನೀವು ಬ್ಯಾಗ್ ಇಟ್ಕೋಬೋದು, ಏನಾದರೂ ಇಟ್ಕೋಬೋದು. ಈ ಕ್ಯಾರಿಯಲ್ಲಿ ನೋಡಿ ಒಂದು ಕ್ಲಿಪ್ಸು ಕೊಟ್ಟಿದ್ದಾರೆ, ನಿಮಗೆ ಏನು ಬೇಕಂದ್ರೆ ಇಟ್ಕೋಬೋದು. ಆ ಥರ ಕಂಫರ್ಟಬಲಿ ಕ್ಯಾರಿಯರು ಕೊಟ್ಟಿದ್ದಾರೆ. ಸ್ಟಾಕ್ಸಲ್ಲಿ ಬರೀ ಸ್ಟಾಕ್ಸಲ್ಲಿ ಕೊಟ್ಟಿದ್ದಾರೆ. ಈಗ ಬರೋದು ಬೇರೆ ಯಾವುದು ಎಲೆಕ್ಟ್ರಿಸಿಕಲ್ ಬೇರೆ ಬ್ರ್ಯಾಂಡಲ್ಲಿರೋ ಎಲೆಕ್ಟ್ರಿಸಿಕಲ್ ನೋಡಿ ಸ್ಟಾಕ್ಸಲ್ಲಿ ನಿಮ್ಗೆ ಕ್ಯಾರಿಯರ್ ಬರೋಲ್ಲ, ನಿಮ್ಗೆ ಬೇಕಂದರೆ ಅಡಿಷ್ನಲ್ ಮಾಡ್ಕೋಬೇಕು, ಆ ಥರ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ನಿಮಗೆ ಸ್ಟಾಕ್ಸಲ್ಲಿ ಕ್ಯಾರಿಯರ್ ಕೊಟ್ಟಿದ್ದಾರೆ. ಕ್ಯಾರಿಯರ್ ಆಯಿತು. ನೆಕ್ಸ್ಟ್ ನೋಡಿ ಸೀಟ್ ಬಗ್ಗೆ ಮಾತಾಡೋಣ. ಮುಂದೆ ಬರೀ ಇಲ್ಲಿ ನೋಡಿ ಸೀಟು ಮಿಕ್ಕಿರೋದು ನೀವು ಈ ಮೋಟ್ರಲ್ ಆಗಲಿ ರೇಂಜರ್ ಆಗಲಿ ಮತ್ತು ನಿಮಗೆ ರ್ಯಾಲೆ ಎಲೆಕ್ಟ್ರಿಕ್ ಸೈಕಲ್ ಆಗಲಿ ಸೀಟ್ ನೋಡಿದ್ರೆ ಸಣ್ಣ ಸೀಟ್ ಕೊಡ್ತಾರೆ. ಆದ್ರೂ ಇದ್ರ ಸ್ಟ್ರೈಡರಲ್ಲಿ ಇಲ್ಲಿ ನೋಡಿ ಸ್ವಲ್ಪ ದೊಡ್ಡ ಸೀಟ್ ಕೊಟ್ಟಿದ್ದಾರೆ. ಅದಕ್ಕಿಂತ ಸಣ್ಣ ಸೀಟಿಗಿಂತ ಸ್ವಲ್ಪ ದೊಡ್ಡ ಸೀಟ್ ಕೊಟ್ಟಿದ್ದಾರೆ. ಸೀಟು ಕುಷನ್ ನೋಡಿ ಕಂಫರ್ಟಬಲ್ ಆಗಿರುತ್ತೆ. ಕಂಫರ್ಟಬಲ್ ಕುಷನ್ನು ಕೊಟ್ಟಿದ್ದಾರೆ, ದೊಡ್ಡ ಸೀಟು ಕೊಟ್ಟಿದ್ದಾರೆ ವಿತ್ ಅಡ್ಜಸ್ಟಬಲ್. ಈ ಸೀಟಲ್ಲಿ ವಿತ್ ಅಡ್ಜಸ್ಟಬಲ್ ನೀವು ಎಷ್ಟು ಹೈಟ್ ಬೇಕಂದ್ರೂ ಅಷ್ಟು ಹೈಟ್ ಮಾಡ್ಕೋಬೋದು. ಇದರಲ್ಲಿ ಚಿಕ್ಕ ಮಕ್ಕಳು ಓಡಿಸ್ಬೋದು, ದೊಡ್ಡವರು ಓಡಿಸ್ಬೋದು, ಯಾರು ಬೇಕಂದ್ರೆ ಓಡಿಸ್ಬೋದು. ಆ ಥರ ಅಡ್ಜಸ್ಟಬಲ್ ಸೀಟು ಕೊಟ್ಟಿದ್ದಾರೆ. ಸೀಟ್ ಆಯಿತು. ಮತ್ತು ಮುಂದೆ ಬರೋಣ. ಇದು ವೀಲ್ ಸೈಜ್ ನೋಡಿರಿ, ವೀಲು ಸಕ್ಕದಾಗಿ ಯುನೀಕಾಗಿ ಕೊಟ್ಟಿದ್ದಾರೆ. ವೀಲ್ ನೋಡಿದ್ರೆ ಇಲ್ಲಿ ನೋಡಿ ಈಗ ನೆಕ್ಸ್ಟ್ ವೀಲ್ಗೆ ಬರೋಣ. ವೀಲ್ ನೋಡಿದರೆ ಇದರಲ್ಲಿ ನಿಮಗೆ ಅಲ್ಯೂಮಿನಿಯಂ ವೀಲ್ ಸೈಜ್ ಕೊಟ್ಟಿದ್ದಾರೆ ನೋಡಿ. ಅಲ್ಯೂಮಿನಿಯಂ ವೀಲು ಮತ್ತು ನಮಗೆ ಕಂಫರ್ಟಬಲ್ 27.5 ವೀಲ್ ಸೈಜ್ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ವೀಲು ಒಂಥರ ಯುನೀಕಾಗಿರುತ್ತೆ. ನಿಮಗೆ ಇದರಲ್ಲಿ ವೀಲಲ್ಲಿ ನಿಮಗೆ ಒಂದು ಕುಕ್ ರಿಲೀಸು ಕೊಟ್ಟಿದ್ದಾರೆ. ಕುಕ್ ರಿಲೀಸ್ ಏನಕ್ಕಂದರೆ ಸಪೋಸ್ ನಿಮ್ಮದು ಈ ವೀಲು ಪಂಚರ್ ಆಯಿತು ಅಂದರೆ ನೀವು ಸೈಕಲ್ ಪೂರ್ತಿನೇ ತೊಗೊಂಡು ಹೋಗೋಕೆ ಅವಶ್ಯಕತೆ ಇಲ್ಲ. ಈ ಕುಕ್ ರಿಲೀಸ್ನ ನೀವು ಹಿಂಗೆ ತೆಗೆದುಬಿಟ್ಟು ಫುಲ್ ಲೂಸ್ ಮಾಡಿದ್ರೆ ವೀಲ್ ಸಪ್ರೇಟಾಗಿ ಬಂದುಬಿಡುತ್ತೆ. ವೀಲ್ನ ತೆಗೆದುಬಿಟ್ಟು ಹೋಗಿ ಎತ್ಕೊಂಡು ಪಂಚರ್ ಹಾಕ್ಕೊಂಡು ಬಂದುಬಿಡ್ಬೋದು. ಅದಕ್ಕೋಸ್ಕರ ಇದು ಕುಕ್ ರಿಲೀಸ್ ಕೊಟ್ಟಿದ್ದಾರೆ. ಅದನ್ನೇ ಮೇನ್ ಕುಕ್ ರಿಲೀಸು. ಮತ್ತು ಇದರಲ್ಲಿ ಡಿಸ್ಕ್ ಬ್ರೇಕು ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕು, ಬ್ಯಾಕಲ್ಲಿ ಡಿಸ್ಕ್ ಬ್ರೇಕ್, ಎರಡು ಕಡೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸನ್ನೇ ಮಾಡಿಲ್ಲ, ಮಸ್ತಾಗಿ ಕೊಟ್ಟಿದ್ದಾರೆ. ನಿಮಗೆ ಯುನೀಕಾಗಿದೆ. ಮತ್ತು ಇದರಲ್ಲಿ ನಿಮಗೆ ಒಂದು ಹೆಡ್ಲೈಟು ಕೊಟ್ಟಿದ್ದಾರೆ ಸ್ಟಾಕ್ಸಲ್ಲಿ. ಈಗ ಬರೋದು ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಹೆಡ್ಲೈಟ್ ಕೊಟ್ಟಿದ್ದಾರೆ, ನಿಮಗೆ ಸ್ವಿಚ್ ಲೈಟ್ ಆರನ್ ಕೊಟ್ಟಿದ್ದಾರೆ. ನಿಮಗೆ ಡಿಸ್ಪ್ಲೇಯಲ್ಲಿ ಎಲ್ಲ ಫೀಚರ್ಸ್ ಬಂದಿದೆ. ಡಿಸ್ಪ್ಲೇ ತೋರಿಸ್ತೀನಿ. ಈಗ ಲೈಟ್ ಬಗ್ಗೆ ಮಾತಾಡೋಣ. ಈ ಲೈಟ್ ಏನಂದರೆ ಲೈಟ್ ಆನ್ ಮಾಡ್ತೀನಿ ನೋಡಿರಿ. ಈಗ ನಿಮಗೆ ಲೈಟ್ ಆನ್ ಮಾಡೋಕ್ಕೆ ಒಂದು ಸ್ವಿಚ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಇಲ್ಲಿ ಬರೀ ಮುಂದೆ ಬರೀ, ಇಲ್ಲಿ ಲೈಟ್ ಆನ್ ಮಾಡೋಕ್ಕೆ ಸ್ವಿಚ್ ಕಂಟ್ರೋಲ್ ಕೊಟ್ಟು ಈಗ ಸೈಕಲ್ ಆನ್ ಮಾಡಿ ತೋರಿಸ್ತೀನಿ. ಈಗ ಬೀಗ ಆನ್ ಮಾಡಿದ ತಕ್ಷಣ ಇಲ್ಲಿ ಡಿಸ್ಪ್ಲೇ ಇರುತ್ತೆ. ಡಿಸ್ಪ್ಲೇಲಿ ಸೆಂಟರ್ ಬಟನ್ ನೋಡಿದೆ. ಸೆಂಟರ್ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ಆನ್ ಆಗುತ್ತೆ. ನೋಡಿದ್ರಾ, ಡಿಸ್ಪ್ಲೇ ಆನ್ ಆಯಿತು. ಇದರಲ್ಲಿ ಡಿಸ್ಪ್ಲೇಲಿ ಏನೇನು ಫೀಚರ್ಸ್ ಕೊಟ್ಟಿದೆ ಅಂದರೆ ನಿಮಗೆ ಸ್ಪೀಡು, ಚಾರ್ಜಿಂಗ್ ಲೆವೆಲು, ಪೆಡಲ್ ಅಸಿಸ್ಟೆಂಟ್, ಟೋಟಲ್ ಓಡೋ ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಅದೆಲ್ಲ ತೋರಿಸ್ತಾ. ಇದರಲ್ಲಿ ನಿಮಗೆ ಇದರಲ್ಲಿ ಪೆಡಲ್ ಅಸಿಸ್ಟೆಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಪ್ಲಸ್ಸು ಮೈನಸ್ ಎರಡು ಬಟನ್ ಕೊಡ್ತಾರೆ. ಈಗ ಮೈನಸ್ಲಿದ್ದರೆ ಈಗ ನೋಡಿ ಇಲ್ಲಿ ನೀವು ಥ್ರಾಟ್ಲ್ ಕೊಟ್ಟರೆ ಸೈಕಲ್ ಹೋಗೋಲ್ಲ, ಯಾಕಂದರೆ ಇಲ್ಲಿ ಪೆಡಲ್ ಅಸಿಸ್ಟೆಂಟ್ 0 ಐತೆ. ಈಗ ನೀವು ಇಲ್ಲಿ +1 ಅಂತ ಇರುವಾಗ +1 ಮಾಡಿದ್ರೆ ಇಲ್ಲಿ 1 ಅಂತ ತೋರಿಸ್ತೆ ಆಗಿದೆ. ಅಂದರೆ ಈಗ +1 ಅಂತ ಇರುತ್ತೆ. +1ಅಲ್ಲಿ ಈಗ ಕೊಟ್ಟ ಮೇಲೆ ಈಗ ಥ್ರಾಟ್ಲ್ ಕೊಟ್ಟರೆ ಸೈಕಲ್ ಮೂವ್ ಆಗುತ್ತೆ. ನೋಡಿ ಈ ಥರ ಮೂವ್ ಆಗುತ್ತೆ.
ಇಲ್ಲಿಂದ ನಿಮಗೆ ಸ್ಪೀಡ್ ಹೋಗುತ್ತೆ. ಇಲ್ಲಿ ನೋಡಿ ಇದರಲ್ಲಿ ಡಿಸ್ಪ್ಲೇಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅಂದರೆ ಸೈಕಲ್ ಎಷ್ಟು ಸ್ಪೀಡ್ ಹೋಗುತ್ತೆ ಅಂದರೆ ಅದನ್ನು ತೋರಿಸ್ತೀನಿ ನೋಡಿ. ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ತೋರಿಸ್ತೇನೆ ನಿಮಗೆ. ಮ್ಯಾಕ್ಸಿಮಮ್ ಸ್ಪೀಡ್ ಬಂದ್ಬಿಟ್ಟು 25 ಬರಿಗೆ ನಿಮ್ಗೆ ಹೋಗುತ್ತೆ. ಓಕೆನಾ. ಇದರಲ್ಲಿ ಲೈಟ್ ಹೆಂಗೆ ಆನ್ ಮಾಡೋದಂದರೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿರಿ, ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ಒತ್ತಿದ್ರೆ ಮುಂದೆ ಲೈಟ್ ಆನ್ ಆಗುತ್ತೆ ನೋಡಿರಿ. ಮತ್ತು ಇದರಲ್ಲಿ ಆರನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆರನ್ನು ಬರುತ್ತೆ. ಆರನ್ನು ಸ್ಟಾಕ್ಸಲ್ಲಿ ಕೊಟ್ಟಿದ್ದಾರೆ. ಬೇರೆ ಯಾವ ಸೈಕಲ್ನ ಈ ಥರ ಫೀಚರ್ಸ್ ನೋಡಿಲ್ಲ. ಇದನ್ನೇ ಫಸ್ಟ್ ಟೈಮ್ ಅವರು ಈ ಟಾಟಾ ಬ್ರ್ಯಾಂಡಲ್ಲಿ, ಟಾಟಾ ಸ್ಟ್ರೈಡರ್ ಮಾಡಲಿ ಈ ಥರ ಫೀಚರ್ಸ್ ಕೊಟ್ಟಿದೆ. ತುಂಬ ಮಸ್ತ್ ಇರುತ್ತೆ. ಇದರಲ್ಲಿ ನಿಮಗೆ ಇಲ್ಲಿ ಬಂದರೆ ಇಲ್ಲಿ ನೋಡಿ, ಇದ್ರದ್ದು ಬೀಗಾನು ಒಂಥರ ಮಸ್ತ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಬೀಗ ನೋಡಿ, ಒಂಥರ ಗಾಡಿ ಬೀಗ ಥರನೇ ಕೊಟ್ಬಿಟ್ಟಿದ್ದಾರೆ. ನೋಡಿದ್ರೆ ಕಾಣಿಸ್ತಾ? ನೀವು ಓಡಿಸಿದ್ರೂ ಅಲ್ಲ ಪಲ್ಲದಲ್ಲಿ ನಿಮಗೆ ಈ ಥರ ಸಸ್ಪೆನ್ಷನ್ ಆಗುತ್ತೆ. ಸಸ್ಪೆನ್ಷನ್ ವರ್ಕಿಂಗ್ ಇದನ್ನೇ ಮೇಯ್ನು ನಿಮಗೆ. ಇದರಲ್ಲಿ ಸ್ಟಾಕ್ಸಲ್ಲಿ ನಿಮಗೆ ಮಡ್ಗಾರ್ಡು, ಕ್ಯಾರಿಯರು ಎಲ್ಲ ಪೂರ್ತಿ ಕೊಟ್ಬಿಟ್ಟಿದ್ದಾರೆ. ಇದ್ರದ್ದು ಬ್ಯಾಟ್ರಿ ಬಂದ್ಬಿಟ್ಟು ಇನ್ಬಿಲ್ ಬರುತ್ತೆ. ಈ ಬ್ಯಾಟ್ರಿ ಒಂದು ಸತಿ ಚಾರ್ಜ್ ಮಾಡಿದರೆ ಈ ಸೈಕಲ್ ರೇಂಜ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ ನಿಮಗೆ ಒಂದು 35 to 40 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾನೆ. ಮಳೆಯಲ್ಲಿ ಬಿಟ್ರೂ ಏನೂ ಪ್ರಾಬ್ಲಮ್ ಬರೋಲ್ಲ. ಒಳಗಿದ್ರೆ ನೀವು ಮಳೆಯಲ್ಲಿ ಬಿಟ್ಟರೆ ಏನೋ ಬ್ಯಾಟ್ರಿ ಹೋಗ್ಬಿಡುತ್ತೋ ಆ ಥರ ಚಿಂತೆ ಇರುತ್ತೆ. ಇದರಲ್ಲಿ ಅದಕ್ಕೋಸ್ಕರ ನೀವು ಇನ್ಬಿಲ್ಡ್ ಒಳಗಡೆ ಕೊಟ್ಟಿದ್ದಾರೆ ಬ್ಯಾಟ್ರಿ ನಿಮಗೆ. ಈಗ ಹಿಂದೆ ಮೋಟ್ರಿಗೆ ಬರೋಣ, ಮೋಟ್ರ್ ಬಗ್ಗೆ ಮಾತಾಡೋಣ. ಮೋಟ್ರ್ ಇದರಲ್ಲಿ ನಿಮಗೆ 250 ವಾಟ್ಸ್ ಮೋಟ್ರ್ ಕೊಟ್ಟಿದ್ದಾರಣ. ಪವರ್ಫುಲ್ ಮೋಟ್ರ್ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಆರಾಮಾಗಿ ನೀವು ಓಡಿಸ್ಬೋದು. ಇಂಟರ್ನಲ್ ಕೇಬಲ್ ರೂಟಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಸ್ಪೆಷಲ್ ಏನಂದರೆ ಇದರಲ್ಲಿ ಬಾಟಲ್ ಆಪ್ಷನ್ನು ಸ್ಟಾಕ್ಸಲ್ಲಿ ಕೊಟ್ಟಿದ್ದಾರಣ. ಇದು ಎರಡು ನಿಮಗೆ ಸ್ಪೆಷಲ್ ಫೀಚರ್ನ. ಅದರಲ್ಲಿ ಈ ಸೈಕಲ್ ಪ್ರೈಸ್ ಬರೋದು ನಿಮಗೆ ಅಪ್ರಾಕ್ಸಿಮೇಟ್ 45,000 ಇರುತ್ತೆ. ಬಟ್ ನಮ್ಮ ಹತ್ರ ಬಂದರೆ ನಿಮಗೆ 35,000ಗೆ ಸಿಗುತ್ತಾನ, 35,999ಗೆ ಸಿಗುತ್ತಾನ. ಈ ಸೈಕಲ್ ಬ್ಯಾಟ್ರಿ ಮತ್ತು ಮೋಟ್ರೆ ಎರಡಿಗೂ ನಿಮಗೆ 2 ವರ್ಷ ವಾರಂಟಿ ಐತೆ. ವಾರಂಟಿ ಗ್ಯಾರಂಟಿ ಎರಡೂ ಐತೆ. 1 year ಫ್ರೀ ಸರ್ವಿಸ್ ಇದೆನಾ. ಸಪೋಸ್ 2 ವರ್ಷ ಒಳಗಡೆ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗ್ತಾಯಿಲ್ಲ, ಮೋಟ್ರ್ ಆಗ್ತಾಯಿಲ್ಲ ಅಂದರೆ ನಿಮಗೆ ರೀಪ್ಲೇಸ್ಮೆಂಟ್ ಆಪ್ಷನ್ಸು ಇದೆನಾ. ಕಂಪನಿ ಕಡೆಯಿಂದ ರೀಪ್ಲೇಸ್ಮೆಂಟ್ಸ್ ಆಪ್ಷನ್ ಇದೆ. 1 year ಫ್ರೀ ಸರ್ವಿಸ್ ಇದೆ. ಏನಾದರೂ ಇಶ್ಯೂ ಇದ್ರೇನೋ ತೊಗೊಂಡು ಬನ್ನಿ ಮಾಡಿಕೊಡ್ತಾರೆ. ನಿಮಗೆ ಸರ್ವಿಸ್ ಸಪೋರ್ಟ್ ಎಲ್ಲ ನಮ್ಮ ಕಡೆಯಿಂದ ಪೂರ್ತಿ ಫ್ರೀ ಸಿಗುತ್ತೆ. ನಾನು ಬೇಗ ವಿಸಿಟ್ ಮಾಡಿ. ಈ ಥರ ಈ ಸೈಕಲ್ ಮಾತ್ರ ಇನ್ನೂ ಬೇಜಾನ್ ಸೈಕಲ್ ಅಪ್ಡೇಟ್ ಬರ್ತಾ ಇರುತ್ತೆ. ಎಲ್ಲನೂ ಹೇಳ್ಕೊಡ್ತೀನಿ. ಇದರಲ್ಲಿ ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತಾನ. ಬೇಗ ವಿಸಿಟ್ ಮಾಡಿ. ಭಾರತ್ ಸೈಕಲ್ ಹಬ್ಬು ಈ ಥರ ಫೀಚರ್ಸ್ ಸೈಕಲ್ ಬರ್ತಾ ಇರುತ್ತೆ. ಬೇಜಾನ್ ಸೈಕಲ್ ಆಪ್ಷನ್ಸ್ ಇದೆ. ಹೊಸ ಸೈಕಲ್ ಲಾಂಚ್ ಆಗುತ್ತೆ. ಹೊಸ ಪ್ರಾಡಕ್ಟ್ ಬರ್ತಾ ಇರುತ್ತೆ. ಎಲ್ಲನೂ ಹೇಳ್ಕೊಡ್ತೀನಿ. ನಮ್ಮ ಪೇಜ್ನ ಫಾಲೋ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಹೊಸ ಸೈಕಲ್ ಪರ್ಚೇಸ್ ಮಾಡೋಕೆ ಇರೋರಿಗೆ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಅಣ್ಣ.